ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತೊಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ ಆ ಥರ ನೋಡೋಣ. ಇದೊಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವಾಗ ಬೇಕಾದ್ರೂ ನೋಡಬಹುದು. ಈಗ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರಾ ಆ ಥರ ನೋಡಿದಾಗ ಇಲ್ಲಿ ಯಾವ ಎನರ್ಜಿ ತೋರಿಸುತ್ತೆ ನೋಡೋಣ. ಬಾಟಮ್ ಆಫ್ ದಿ ಡೆಕ್, ಕಿಂಗ್ ಆಫ್ ಸಾರ್ಡ್ಸ್. ಎಸ್ ಅಂತ ಹೇಳ್ತಾರೆ. ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಮಿಸ್ ಮಾಡ್ಕೊಂಡ್ರು ಸಹಿತ ಅವ್ರಿಗೆ ಹೇಳಕ್ಕೆ ತುಂಬಾ ಈಗೋ ಕಾಡ್ತಾ ಇದೆ. ಮನಸ್ಸೊಳಗೆ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ. ಹೇಗೆ ಹೇಳೋದು? ಕೆಲವು ಸರಿ ನಾನು ಹೇಳಿದ್ರೆ ನನ್ನ ರೆಸ್ಪೆಕ್ಟ್, ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗ್ಬೋದು. ಆ ಥರ ನಾನೇ ಯಾಕೆ ಮೇಲ್ ಬಿದ್ದು ಮಾತಾಡಿಸ್ಬೇಕು? ಆ ಥರನೂ ಇಲ್ಲಿ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಹ್ಯಾಂಗ್ ಆಗಿದೆ. ಸ್ವಲ್ಪ ನಿಮ್ಮ ಎನರ್ಜಿ ಸ್ಟಕ್ ಆಗಿದೆ. ಇಬ್ರಿಗೂ ತುಂಬಾ ಪ್ರೀತಿ ಇದೆ ಒಳಗೆ. ಆದ್ರೆ ಕೆಲವು ಯಾವುದೋ ಕಾರಣಗಳಿಂದ ಜಗಳಗಳು ಮಾಡ್ಕೊಂಡಿದ್ದೀರಾ. ಆ ಜಗಳಗಳ ಕಾರಣಗಳು ಯಾವುದೇ ಇರಬಹುದು. ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು, ಅಥವಾ ಯಾವುದೋ ಒಂದು ಮೂರನೇ ವ್ಯಕ್ತಿಯಿಂದನೂ ಇರಬಹುದು. ಯಾವಾಗಲೂ ಜಗಳ ಮಾಡ್ಕೋತೀರಾ. ಕೆಲವು ಸಿಟ್ಟಲ್ಲಿ ಮಾತುಗಳನ್ನು ಮಾತಾಡಿರ್ತೀರಾ. ಅದನ್ನ ನೆನೆಸ್ಕೊಂಡು ನಿಮ್ಮ ಪರ್ಸನ್ ಸ್ವಲ್ಪ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಅವ್ರಿಗೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ಇಬ್ರಿಗೂ ಪ್ರೀತಿ ಇದೆ. ಸಣ್ಣ ಪುಟ್ಟಕ್ಕೆಲ್ಲ ಯಾವಾಗನೂ ಜಗಳ ಮಾಡ್ಕೋತಾ ಇರ್ತೀರಾ. ಆದ್ರೆ ಅದು ಬರ್ತಾ ಬರ್ತಾ ಜಾಸ್ತಿ ಆಗಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಜಾಸ್ತಿ ಆಗಿದೆ. ಅಥವಾ ಯಾರೋ ಮೂರನೆಯವರು ಹೇಳ್ಕೊಡ್ತಾ ಇರಬಹುದು. ಅದರಿಂದನೂ ಕೆಲವು ಇಲ್ಲಿ ದೂರ ಆಗಿರಬಹುದು ನೀವಿಬ್ರು. ಆದ್ರೆ ಒಬ್ರಿಗೊಬ್ರಿಗೆ ಮಿಸ್ ಮಾಡ್ಕೋತಾ ಇರೋದು ಮಾತ್ರ ಕಾಣ್ತಾ ಇದೆ ಇಲ್ಲಿ. ಅವರು ಅವ್ರ ಕೆಲಸದಲ್ಲಿ ಮಗ್ನ ಆಗಿರ್ತಾರೆ. ಎಷ್ಟೋ ಸರಿ ಮರೆಯಕ್ಕೆ ಟ್ರೈ ಮಾಡ್ತಾರೆ ನಿಮ್ಮನ್ನ. ಆದ್ರೆ ಕೆಲವು ಸರಿ ಮರೆಯಕ್ ಆಗ್ತಾ ಇಲ್ಲ ಅನ್ನೋದನ್ನು ಹೇಳುತ್ತೆ ಕಿಂಗ್ ಆಫ್ ಕಪ್ಸ್. ಬ್ಯಾಲೆನ್ಸ್ ಮಾಡ್ಕೋತಾರೆ. ಇಲ್ಲಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ನೀವಿಲ್ಲೊಬ್ರು ಚೇಸರ್. ಆ ಥರ ಎಷ್ಟೋ ಸರಿ ಕಾಂಟ್ಯಾಕ್ಟ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ. ಬರ್ತಾ ಬರ್ತಾ ಅವರ ಸಿಟ್ಟು ಮೊದಲು ಜಾಸ್ತಿ ಆಗಿರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಅವರು ಬ್ಲಾಕ್ ಮಾಡಿರ್ತಾರೆ ಶುರುನಲ್ಲಿ. ಸ್ವಲ್ಪ ದಿನ ಹೋದ್ಮೇಲೆ ನಿಮ್ಮ ಮೆಸೇಜ್ಗಳನ್ನ ಓದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಯಾವುದನ್ನು ಅವರು ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಇಲ್ಲಿ. ನೀವು ಏನೇ ಹೇಳ್ಕೊಂಡ್ರು ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಅವರು. ಇಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಡೀಪ್ ಆಗಿ ಬೆಳೆದಿರುತ್ತೆ ನಿಮ್ಮಿಬ್ರಲ್ಲಿ. ಕೆಲವು ಸರಿ ಅವರು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು. ಅವ್ರ ಮನಸ್ಸಲ್ಲಿ ನಾನು ಮಾಡ್ತಾ ಇರೋದು ತಪ್ಪು, ಆ ಥರ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಆದ್ರೆ ನೀವು ಮೇಲೆ ಬಿದ್ದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಅವ್ರಿಗೆ ಮೆಸೇಜ್ ಮಾಡೋದಾಗ್ಲಿ ಮಾಡ್ತಾ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಅವರು ಇನ್ನೂ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ ಅವರು. ಆದ್ರಿಂದ ಕೆಲವು ಸ್ವಲ್ಪ ದಿನ ನೀವು ಮರೆತು ನಿಮ್ಮ ಕೆಲಸದಲ್ಲಿ ಮಗ್ನರಾಗಿ ಅನ್ನೋದನ್ನು ಹೇಳುತ್ತೆ ಇಲ್ಲಿ ಕಾರ್ಡ್ಸ್. ಇದಕ್ಕೆ ಮತ್ತೆ ನೋಡೋಣ ಏನ್ ಅಡ್ವೈಸ್ ಬರಬಹುದು ನಿಮ್ಗೆ. ನಿಮ್ಗೆ ಏನ್ ಅಡ್ವೈಸ್ ಕೊಡುತ್ತೆ ಟ್ಯಾರೋ ಕಾರ್ಡ್ಸ್ ಆ ಥರ ನೋಡೋಣ. ಆ ಥರ ನೋಡಿದಾಗ ಇಲ್ಲಿ ನನ್ಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ, ನೀವು ಸ್ವಲ್ಪ ದಿನ ನಿಮ್ಮ ಕೆಲಸದಲ್ಲಿ ನಿರತವಾಗಿ ಅವರನ್ನ ಮರೆಯೋಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಒಂಥರ ಅನ್ಸುತ್ತೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅವರು ಇಲ್ಲಿ ನೈಟ್ ಆಫ್ ಕಪ್ಸ್, ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋಕೆ ಅವರು ರೆಡಿ ಇಲ್ಲ. ಅವರು ಯಾಕೆಂತಂದ್ರೆ ನಿಮ್ಮಿಬ್ರಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ ಕಾರ್ಡ್ಸ್.
ಯಾವಾಗ ನೀವು ಸ್ವಲ್ಪ ಸುಮ್ಮನೆ ಆಗ್ತೀರಾ, ಅವ್ರಿಗೆ ಮನಸ್ಸಲ್ಲಿ ಒಂಥರ ತಳಮಳ ಆಗಕ್ ಶುರು ಆಗುತ್ತೆ. ಮತ್ತೆ ಬೇರೆ ಕಡೆ ಹೋಗಿರ್ಬೋದಾ, ನನ್ನನ್ನು ಮರ್ತಿರ್ಬೋದಾ? ಯಾಕೆಂದ್ರೆ ಇಲ್ಲೊಂದು ಡೀಪ್ ಲವ್ ಇರೋದ್ರಿಂದ ನೀವು ಸ್ವಲ್ಪ ಸುಮ್ಮನೆ ಆದ್ರೂ ಅವ್ರಿಗೆ ಬೇಜಾರಾಗುತ್ತೆ, ಅಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೋತಾರ ಅವರು. ಆದ್ರಿಂದ ಸ್ವಲ್ಪ ದಿನ ನೀವು ಸುಮ್ಮನೆ ಆದಾಗ ಮತ್ತೆ ಅವರು ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಬಹುದು. ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಒಂದು ಕಮ್ಯುನಿಕೇಶನ್ ಗ್ಯಾಪ್ ಇರೋದ್ರಿಂದ ಕೆಲವು ಸರಿ ನಿಮ್ಮ ಯಾವುದೇ ಒಂದು ಸಿಟ್ಟಲ್ಲಿ ಆಡಿರೋ ಮಾತುಗಳಾಗ್ಲಿ, ಜಗಳಗಳಾಗ್ಲಿ, ಸ್ವಲ್ಪ ದಿನ ಅದನ್ನ ತಣ್ಣಗಾಗಕ್ಕೆ ಬಿಟ್ಬಿಡಿ. ಯಾಕೆ ಅಂತಂದ್ರೆ, ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕದ ಹಾಗೆ ಮತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಮಾಡ್ತಾ ಇದ್ರೆ ಅದು ಬೆಂಕಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಸ್ವಲ್ಪ ದಿನ ಸುಮ್ಮನೆ ಇದ್ರೆ ಇದೆಲ್ಲ ತಣ್ಣಗಾಗುತ್ತೆ. ಇಲ್ಲೊಂದು ಹೀಲಿಂಗ್ ಇಬ್ರಿಗೂ ಅಷ್ಟೇ. ಬೇರೆ ಕಡೆ ನಿಮ್ಮ ಮನಸ್ಸನ್ನು ಹಾಕೊಂಡು ನಿಮ್ಮ ಒಂದು ಕೆಲವು ಹೀಲಿಂಗ್ಗಳು ಮಾಡ್ಕೊಂಡಾಗ ಇಬ್ರಿಗೂ ಇಲ್ಲಿ ಎಲ್ಲ ಮಾತುಗಳು ತಣ್ಣಗಾದಾಗ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್, ಆ ಥರ ಇಲ್ಲಿ ಹೇಳುತ್ತೆ. ಆಗ ಇಲ್ಲಿ ನೀವು ನಿಮ್ಮ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಬೇಕಾಗತ್ತೆ. ಕೆಲವು ಸರಿ ಅವ್ರನ್ನ ಸಮಾಧಾನ ಮಾಡಕ್ಕೆ ಕೆಲವು ಎಫರ್ಟ್ಸ್ ಹಾಕಬೇಕಾಗತ್ತೆ. ನೀವಿಲ್ಲಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆ ಥರ ನೀವು ಸ್ವಲ್ಪ ಇಲ್ಲಿ ಎಫರ್ಟ್ಸ್ ಹಾಕಬೇಕು ಅನ್ನೋದನ್ನ ಹೇಳುತ್ತೆ. ಅವ್ರಿಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇಲ್ಲೊಂದು ಏನು ಹೇಳುತ್ತೆ ಅಂತಂದ್ರೆ, ನಿಮ್ಮಲ್ಲಿ ಒಂದು ಒಳ್ಳೆ ಪ್ರೀತಿ ಇರೋದ್ರಿಂದ, ಇಬ್ಬರಲ್ಲೂ ಒಂದು ಎಳ್ತಾ ಇರೋದ್ರಿಂದ, ನೀವು ನಿಮ್ಮ ಪರ್ಸನ್ಗೆ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಮುಂದೆ ಒಪ್ಕೋಬಹುದು. ನಿಮ್ಮ ಲೈಫ್ ಮುಂದೆ ಚೆನ್ನಾಗಿ ಆಗಬಹುದು. ಇಲ್ಲಿ ಒಂದು ಏನು ಹೇಳುತ್ತೆ ಅಂತಂದ್ರೆ, ನೀವಿಬ್ರು ಮಾತಾಡಬೇಕು. ನಿಜ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಇಬ್ರು. ನಾವು ಮಾಡ್ತಾ ಇರೋದು ತಪ್ಪು, ನಾವಿಬ್ರು ಮಾಡ್ತಾ ಇರೋದು ತಪ್ಪು. ಇಲ್ಲಿ ಮೂರನೇವ್ರ ಪ್ರವೇಶ ಬೇಕಾಗಿರಲ್ಲ ಇಲ್ಲಿ. ಆದ್ರಿಂದ ಕಮ್ಯುನಿಕೇಶನ್ ನೀವು ಮಾತಾಡಿಕೊಂಡು ಇದೆಲ್ಲ ಸರಿ ಮಾಡ್ಕೊಂಡಾಗ ನಿಮ್ಮ ಲೈಫ್ ಮುಂದೆ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಟ್ಯಾರೋ ಕಾರ್ಡ್ಸ್ ನಿಮಗೆ ಹೇಳ್ತಾ ಇದೆ. ಇದಕ್ಕೆ ಮತ್ತೆ ಒರಾಕಲ್ ಕಾರ್ಡ್ಸ್ ನೋಡೋಣ. ಯಾಕೆಂದ್ರೆ ಸನ್ ಕಾರ್ಡ್ ಇದೆ. ಇದಕ್ಕೇನು ಮೆಸೇಜ್ ಕೊಡುತ್ತೆ ನಿಮಗೆ? ಎಕ್ಸ್ಪ್ರೆಷನ್. ನಾ ಹೇಳದ್ನಲ್ವಾ, ನೀವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಒಬ್ರದ್ದು ಫೀಲಿಂಗ್ಸ್ ಅನ್ನ. ರೆಸ್ಪೆಕ್ಟ್ ಈಚ್ ಅದರ್, ಆ ಥರನೂ ನಿಮಗೆ ಮೆಸೇಜ್ ಇದೆ ಇಲ್ಲಿ. ಮತ್ತೆ ರೆಸ್ಪಾನ್ಸಿಬಿಲಿಟಿ ನೋಡಿದ್ರಾ? ರಿಲೀಸ್. ಒನ್ ಮೋರ್. ಫರ್ಗಿವ್ನೆಸ್. ವಾವ್. ಬಾಟಮ್ ಆಫ್ ದಿ ಡಿಕ್. ಪ್ರಿಯಾರಿಟೀಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ? ನಾನು ಮೊದಲೇ ಹೇಳ್ದ ಹಾಗೆ ನಿಮ್ಮ ಯಾವುದೇ ಭಾವನೆಗಳಿರಬಹುದು, ದಿನ ಕಳೆದ ಹಾಗೆ ನಿಮ್ಮ ಜಗಳಗಳೆಲ್ಲ ತಣ್ಣಗಾದ್ಮೇಲೆ ನೀವು ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ರೆಸ್ಪೆಕ್ಟ್ ಈಚ್ ಅದರ್. ನಿಮ್ಮ ಫೀಲಿಂಗ್ಸ್ಗಳು ಏನೇ ಇರಬಹುದು, ನಿಮ್ಮ ಜಗಳಗಳೇನೇ ಇರಬಹುದು, ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ನೀವು. ಇಲ್ಲ ನಾನೇ ಮಾಡೋದು ಸರಿ, ನಂದೇ ಸರಿ, ಆ ಥರನೂ ನೀವು ಮಾಡ್ಕೊಂಡಾಗ ಮತ್ತೆ ಜಗಳಗಳಾಗುತ್ತೆ, ಮತ್ತೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗುತ್ತೆ. ಆದ್ರಿಂದ ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಯಾವುದೇ ತಪ್ಪುಗಳನ್ನ ನೀವೇ ಸರಿ ಮಾಡ್ಕೋಬೇಕಿಲ್ಲಿ. ರಿಲೀಸ್ ಆ ಥರ ಏನೋ ಹೇಳುತ್ತಾ ಇದೆ ನಿಮಗೆ. ಯಾವುದೇ ಭಾವನೆಗಳಿರ್ಬೋದು, ಕಹಿ ನೆನಪುಗಳಿರ್ಬೋದು, ನಿಮ್ಮ ಸಿಟ್ಟಲ್ಲಿ ಮಾತಾಡಿರೋದಾಗಿರಬಹುದು, ಅವನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ನೀವು. ನಿಮ್ಮ ತಪ್ಪು ಏನಿದೆ ಇಲ್ಲಿ? ಕೆಲವು ಸರಿ ಮನಸ್ಸು ಬಿಚ್ಚಿ ಮಾತಾಡಬೇಕಾಗುತ್ತೆ. ಎಕ್ಸ್ಪ್ರೆಷನ್ ಬಂದಿದೆ ನಿಮಗೆ. ಮನಸ್ಸು ಬಿಚ್ಚಿ ಮಾತಾಡಿದಾಗ ತಾನೇ ಗೊತ್ತಾಗುತ್ತೆ ಏನು ಅಂತ. ಸುಮ್ಮನೆ ನೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಬ್ಲಾಕ್ ಮಾಡ್ಕೊಳ್ಳೋದು, ಮಾತಾಡದೇ ಇರೋದು, ಒಬ್ರು ತುಂಬಾ ಆಂಗ್ಸೈಟಿನಲ್ಲಿರೋದು, ಆ ಥರ ಎಲ್ಲ ಇಲ್ಲಿ ತೋರಿಸ್ತಾ ಇದೆ ನನಗೆ. ಆದ್ರಿಂದ ನೀವು ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಕೆಲವು ನಿಮ್ಮ ಈಗೋ ಬಿಟ್ಟು ರೆಸ್ಪೆಕ್ಟ್ ಈಚ್ ಅದರ್ಸ್ ಫೀಲಿಂಗ್ಸ್. ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಒಬ್ರದನ್ನ ಒಬ್ರು. ಫರ್ಗಿವ್ ಮಾಡ್ಕೊಳ್ಳಿ. ಇಲ್ಲಿ ಫರ್ಗಿವ್ನೆಸ್ ಕಾರ್ಡು ಬಂದಿದೆ ನಿಮಗೆ. ಇದೊಂದು ಟ್ರೂ ಲವ್.
ಆದ್ರಿಂದ ನಿಮ್ಮ ಭಾವನೆಗಳು ಏನೇ ಇರಬಹುದು, ಒಬ್ರಿಗೊಬ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಯಾವುದೇ ಒಂದು ಜಗಳಗಳಿರಬಹುದು, ಮಾತುಗಳು ಸಿಟ್ಟಲ್ಲಾಡಿರೋ ಮಾತುಗಳಿರಬಹುದು, ಫರ್ಗಿವ್, ರಿಲೀಸ್ ಮಾಡಿಕೊಂಡು ನೆಗೆಟಿವಿಟಿನೆಲ್ಲ, ಯಾವುದು ನಿಮ್ಮ ಎನರ್ಜಿ ಇಲ್ಲಿ ತನಕ ಸ್ಟಕ್ ಆಗಿದೆ ಅದನ್ನೆಲ್ಲ ರಿಲೀಸ್ ಮಾಡಿಕೊಂಡು ಮುಂದೆ ನಿಮ್ಮ ಲೈಫನ್ನ ನೀವೇ ಸರಿ ಮಾಡ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲೊಂದು ಟ್ರೂ ಲವ್ ಇದೆ, ಒಬ್ರಿಗೊಬ್ರಿಗೆ ಪ್ರೀತಿ ಇದೆ, ಒಬ್ರನ್ನೊಬ್ರಿಗೆ ಬಿಟ್ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಈಗೋನೂ ಕಾಡ್ತಾ ಇದೆ, ನನ್ ತಪ್ಪಿಲ್ಲ, ನಾನ್ ಯಾಕೆ ಮಾತಾಡಿಸ್ಲಿ, ಅದನ್ನ ಅವ್ರದೇ ತಪ್ಪು, ಅವರೇ ಮಾತಾಡಿಸ್ಲಿ. ಕೆಲವು ಸರಿ ಇವನ್ನೆಲ್ಲ ಬಿಡ್ಬೇಕಾಗತ್ತೆ. ಇಲ್ಲಿ ರೆಸ್ಪೆಕ್ಟ್ ಈಚ್ ಅದರ್. ಆದ್ರಿಂದ ನಿಮ್ಮ ಭಾವನೆಗಳನ್ನ ಮತ್ತೆ ಎಕ್ಸ್ಪ್ರೆಸ್ ಮಾಡಿಕೊಂಡು ನೀವಿಬ್ರು ಮುಂದೆ ಚೆನ್ನಾಗಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.